ಹರಿ ಓಂ ಸ್ವಸ್ತಿ ಶ್ರೀ ಗುರುಭ್ಯೋ ನಮಃ ಶ್ರೀಮಾತ್ರೇ ನಮಃ ಜೈ ಶ್ರೀಮನ್ನಾರಾಯಣ. ಸ್ವಸ್ತಿ ಶ್ರೀ ಮಂಗಳಕರ ವಿಳಂಬಿನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಪಾಲ್ಗುಣ ಮಾಸ ಶುಕ್ರವಾರ ಅಮಾವಾಸ್ಯೆ ಇರುವಂಥದ್ದು. ಈ ಅಮಾವಾಸ್ಯೆಯ ದಿನ ಮಹಾಲಕ್ಷ್ಮಿಯನ್ನು ಬರಮಾಡಿಕೊಳ್ಳುವ ಬಗ್ಗೆ, ಹಾಗೆಯೇ ಶತ್ರುಗಳ ನಿವಾರಣೆ ಹೇಗೆ ಅಂತಕ್ಕಂಥದ್ದು ಅಮಾವಾಸ್ಯೆಯಲ್ಲಿ ಮಾಡಿಕೊಳ್ಳಲೇಬೇಕಾಗಿರತಕ್ಕಂತಹದ್ದು ಅಂತಂದರೆ ಅದ್ಭುತವಾಗಿರ್ತಕ್ಕಂತಹ 9 ಲವಂಗ 18 ಕಾಳು ಮೆಣಸು. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, 9 ಲವಂಗ 18 ಕಾಳು ಮೆಣಸು ಇವುಗಳಿಂದ ಮಹಾಲಕ್ಷ್ಮಿಯ ಪ್ರಾಪ್ತಿ ಬರಮಾಡಿಕೊಳ್ಳತಕ್ಕಂತಹ ವಿಧಾನ, ಹಾಗೇನೇ ನಮ್ಮ ಒಳಗಿನ ಹೊರಗಿನ ಶತ್ರುಗಳ ನಿವಾರಣೆ ಮಾಡತಕ್ಕಂತಹ ವಿಧಾನ ಇದು ಬಹಳಷ್ಟು ಪ್ರಮುಖವಾಗಿರುವಂಥದ್ದು. ಮಹಾಲಕ್ಷ್ಮಿಯನ್ನೇ ಬರಮಾಡಿಕೊಳ್ಳಲಿಕ್ಕೆ ಅಮಾವಾಸ್ಯೆಯಲ್ಲಿ ನೀವು ಪ್ರಾತಃ ಕಾಲ ಪ್ರತಿನಿತ್ಯವೂ ಕೂಡ ನಿತ್ಯ ಕರ್ಮಗಳನ್ನು ಮುಗಿಸಿ ಯಾವ ರೀತಿಯಾಗಿ ಈ ಕೈಯನ್ನು ಹಿಡಿಕೊಳ್ತಾ ಕರಾಗ್ರೇ ವಸತೆ ಲಕ್ಷ್ಮಿ ಕರಮಧ್ಯೆ ಸರಸ್ವತಿ ಕರಮೂಲ ಸಿತಾಗೌರಿ ಪ್ರಭಾತೆ ಕರದರ್ಶನಂ ಅಲ್ಲಿಂದ ಪ್ರಾರಂಭ ಆಗುತ್ತೋ ಅಮಾವಾಸ್ಯೆಯಲ್ಲಿ ಸಾಧ್ಯವಾದಷ್ಟು ಎಲ್ಲವನ್ನ ಮಾಡಿದ ನಂತರ ಇನ್ನೇನು ಪೂಜಾ ಸಂದರ್ಭದಲ್ಲಿ ಪ್ರಾತಃ ಕಾಲ ನೀವು ಯಾವ ಸಮಯಕ್ಕೆ ಬಹುಶಃ 6 ರಿಂದ 7 ಗಂಟೆ ನೀವು ಪೂಜೆ ಪ್ರಾರಂಭ ಮಾಡಿದ್ರು ಸಹಿತ ಆ ಸಂದರ್ಭದಲ್ಲಿ ಲವಂಗವನ್ನ ಕೈಯಲ್ಲಿ ಹಿಡಿದುಕೊಳ್ತಾ ಓಂ ಶ್ರೀ ಲಕ್ಷ್ಮೀ ನಾರಸಿಂಹಾಯ ನಮಃ, ಓಂ ಶ್ರೀ ಲಕ್ಷ್ಮೀ ನಾರಸಿಂಹಾಯ ನಮಃ ಈ ಮಂತ್ರವನ್ನು ಹೇಳುತ್ತಾ ಒಂದು ಸಕ್ಕರೆ ಹಾಕಿರ್ತಕ್ಕಂತಹ ಡಬ್ಬಿಗೆ ನೀವು ಈ ಲವಂಗವನ್ನು ಅರ್ಪಣೆ ಮಾಡ್ತೀರಿ. ಆ ಡಬ್ಬಿಯನ್ನ ಕೆಳಗಡೆ ಹಿಡುತ್ತಾ ಲಕ್ಷ್ಮಿ ಫೋಟೋ ಅಥವಾ ಲಕ್ಷ್ಮಿ ವಿಗ್ರಹ ಇತ್ತು ಅಂತಂದ್ರೆ, ಅಥವಾ ಲಕ್ಷ್ಮೀ ನಾರಸಿಂಹನ ವಿಗ್ರಹ ಫೋಟೋ ಇದ್ರೂ ಕೂಡ ಅತ್ಯಂತ ಉತ್ತಮ. ನಾನು ಎರಡೂ ಕೂಡ ತಿಳಿಸ್ತಾ ಇದ್ದೇನೆ ನಿಮಗೆ. ಅಂತಹದ್ದಕ್ಕಾಗಿ ಸರ್ವ ಶತ್ರುಗಳನ್ನು ಕೂಡ ಸೆದೆ ಬಡಿಬೇಕು ಅಂತಂದ್ರೆ ನಾರಸಿಂಹನ ಕೃಪೆ ಬೇಕು. ಹಾಗೇನೆ ನಮ್ಮಲ್ಲಿರ್ತಕ್ಕಂಥ ಅಷ್ಟ ಕಷ್ಟಗಳು ನಿವಾರಣೆಯಾಗಿ ಲಕ್ಷ್ಮಿ ಪ್ರಾಪ್ತಿಯಾಗಬೇಕು. ಅದಕ್ಕಾಗಿ ಮಾಡಿಕೊಳ್ಳತಕ್ಕಂತಹ ಲವಂಗ ಕಾಳುಮೆಣಸು. ಮೊದಲಿಗೆ ನಾವು ಲವಂಗವನ್ನು ತೆಗೆದುಕೊಳ್ತಾ ಸಕ್ಕರೆ ಡಬ್ಬಿಗೆ ಹಾಕಿದ್ದೇವೆ. ಮಹಾಲಕ್ಷ್ಮಿಯ ಚಿತ್ರಪಟ ಅಥವಾ ಲಕ್ಷ್ಮೀ ನಾರಸಿಂಹನ ಚಿತ್ರಪಟದ ಮುಂದೆ ಇಡುತ್ತಾ ನೀವು ಹೇಳ್ಬೇಕಾಗಿರ್ತಕ್ಕಂಥದ್ದು ಮಹಾಲಕ್ಷ್ಮಿ ವಿಶೇಷವಾಗಿರ್ತಕ್ಕಂತಹ ಲಕ್ಷ್ಮಿ ಅಷ್ಟಕ. ಓಂ ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಈ ಲಕ್ಷ್ಮೀ ಅಷ್ಟಕವನ್ನು ನೀವೇ ಏನಾದರೂ ಇದೇ ದಿವಸ ಅಮಾವಾಸ್ಯೆಯಲ್ಲಿ 8 ಬಾರಿ ಹೇಳಿದ್ದೆ ಆದರೆ ಅಷ್ಟಲಕ್ಷ್ಮಿಯ ಕೃಪೆಗೆ ನೀವು ಒಳಗಾಗ್ತೀರಿ. ಬರೆದಿಟ್ಕೊಳ್ಳಿ, ಖಚಿತವಾಗಿ ಲಕ್ಷ್ಮಿ ಅನುಗ್ರಹ ಆಗುವಂಥದ್ದು. ಇನ್ನು ಆ ಲವಂಗ ಆ ಸಕ್ಕರೆ ನೈವೇದ್ಯವನ್ನು ಕೂಡ ಮಾಡಿದ್ರೆ, ಇನ್ನು ಸರ್ವ ಶತ್ರುಗಳನ್ನು ನಿವಾರಣೆ ಮಾಡಬೇಕಾದ್ರೆ ನೀವು ಇಟ್ಕೊಂಡಿರ್ತಕ್ಕಂಥ 18 ಕಾಳು ಮೆಣಸನ್ನ ಕೈಲಿಡ್ಕೊಳ್ಳುತ್ತಾ ಓಂ ರಿಪು ನಾಶಕಾಯ ನಾರಸಿಂಹಾಯ ನಮಃ. ನೋಡಿ, ಇಲ್ಲಿ ನಾನು ಲಕ್ಷ್ಮಿಯನ್ನು ಸೇರಿಸ್ತಿಲ್ಲ. ಓಂ ರಿಪು ನಾಶಕಾಯ ನಾರಸಿಂಹಾಯ ನಮಃ ಅಂತ ಮಂತ್ರವನ್ನ ನೀವು 18 ಬಾರಿ ಹೇಳುತ್ತಾ ಇದ್ದೀರಿ. ಆ ಕೈಯಲ್ಲಿರ್ತಕ್ಕಂತಹ ಕಾಳು ಮೆಣಸನ್ನ ಹಿಡಿದುಕೊಳ್ತಾ 18 ಬಾರಿ ಮಂತ್ರೋಚ್ಚಾರಣೆಯನ್ನು ಮಾಡಿದಿರಿ. ಯಾರ್ಯಾರು ನಿಮಗೆ ಶತ್ರುಗಳು ತೊಂದರೆ ಕೊಡ್ತಾ ಇದ್ರು ಅವರು ಮಿತ್ರರಾಗುವ ಸಾಧ್ಯತೆ, ಅಥವಾ ನಿಮ್ಮಿಂದ ಯಾವುದಾದ್ರೂ ಸರಿ ವ್ಯವಹಾರದ ಉದ್ದೇಶವಾಗಿ ಆಗಿರಲಿ ಅಥವಾ ವ್ಯಾಪಾರದ ಉದ್ದೇಶವಾಗಿ ಆಗಿರಲಿ, ಯಾವುದೋ ಒಂದು ಹಣಕಾಸಿನ ವಿಚಾರದಲ್ಲಿ ಆಗಿರಬಹುದು, ಕೊಡೋದು ಕೊಳ್ಳೋ ವಿಚಾರದಲ್ಲಿ ಶತ್ರುಗಳು ಯಥೇಚ್ಛಾಗ ನಮ್ಮನ್ನು ಅಟ್ಯಾಕ್ ಮಾಡ್ತಿರ್ತಾರೆ. ಅಂತಹ ಶತ್ರುಬಾಧ ನಿವಾರಣೆ ಆಗಬೇಕಾದ್ರೆ ಈ 18 ಕಾಳು ಮೆಣಸು ಹಿಡಿದುಕೊಳ್ಳುತ್ತಾ 18 ಬಾರಿ ಮಂತ್ರೋಚ್ಚಾರಣೆಯನ್ನು ಮಾಡುತ್ತಾ ನೀವು ನಿಮಗೆ ಇಳಿ ತೆಗೆದು ಬಿಡ್ತಾ ಆ 18 ಕೂಡ ಸಂಪೂರ್ಣವಾಗಿ ಹಾಕ್ತಕ್ಕಂತಹದ್ದು ಅಂತಂದ್ರೆ ಹಸಿರುಗಡದ ಮೇಲೆ ಹಾಕ್ತೀರಿ. ಈ ಅಮಾವಾಸ್ಯೆಯಲ್ಲಿ ಇದನ್ನು ಮಾಡುತ್ತಾ ನೋಡಿ, ಇನ್ನು ಬರ್ತಕ್ಕಂತಹ ಅಮಾವಾಸ್ಯೆ ಒಳಗಡೆ ಲಕ್ಷ್ಮೀ ಕೃಪೆಯೂ ಕೂಡ ನಿಮಗಾಗೋದು, ಶತ್ರು ನಿವಾರಣೆ ಕೂಡ ನಿಮಗಾಗತ್ತೆ. ಶುಭಂ ಭೂಯಾತ್, ಒಳಿತಾಗಲಿ. ಡಾಕ್ಟರ್ ಶ್ರೀ ಶ್ರೀ ಭಗವಾನ್ ವಿಷ್ಣುದತ್ತ ಗುರುಜಿ, ಖ್ಯಾತ ಜ್ಯೋತಿಷಿ, ವಾಸ್ತು ತಜ್ಞರು, ಆಧ್ಯಾತ್ಮಿಕ ಚಿಂತಕರು. ವಿಳಾಸ ಕೋಟಿಸರ್ಪ ಮಹಾಕ್ಷೇತ್ರ, ಸಮೃದ್ಧ ಮಹಾಲಕ್ಷ್ಮೀ ಪೀಠಂ, ಬೆಂಗಳೂರು. ದೂರವಾಣಿ ಸಂಖ್ಯೆ 9557999995. ಮತ್ತೊಂದು ಸಂಖ್ಯೆ 9731111747.